ಗೆಳೆಯರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗುತ್ತವೆ. ಹಾಯ್, ನಾನು ದಿವಾಕರ್. ನೀವು ನೋಡ್ತಿರೋ ಚಾನಲ್ ದಿವಾಕರ್ ಟೆಕ್ ವರ್ಲ್ಡ್. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಲ್ಡ್. ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕನ್ನಡ ಕೀಬೋರ್ಡ್ ಬಗ್ಗೆ ತಿಳಿಯೋಣ. ಗೆಳೆಯರೆ, ತುಂಬಾ ಜನ ಕಮೆಂಟ್ ಮಾಡಿದ್ರು ಹಾಗೂ ಫೇಸ್ಬುಕ್ ನಲ್ಲಿ ಮೆಸೇಜ್ ಮಾಡಿದ್ರು ಒಂದೊಳ್ಳೆ ಕನ್ನಡ ಕೀಬೋರ್ಡ್ ಬಗ್ಗೆ ಹೇಳಿ ಅಂತ. ಸೊ ಅದಕ್ಕೋಸ್ಕರ ನಾವು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಒಂದು ಕನ್ನಡ ಕೀಬೋರ್ಡ್ ಬಗ್ಗೆ ತಿಳಿಸಿದ್ದೀವಿ. ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಕನ್ನಡದಲ್ಲಿ ಟೈಪ್ ಮಾಡಬಹುದು, ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಬಹುದು ಹಾಗೂ ಕನ್ನಡವನ್ನು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಬಹುದು. ಈ ವಿಡಿಯೋನ ಪೂರ್ತಿ ನೋಡಿ ಗೆಳೆಯರೆ, ಯಾಕಂದ್ರೆ ಈ ವಿಡಿಯೋದಲ್ಲಿ ನಾವು ಈ ಅಪ್ಲಿಕೇಶನ್ ಅನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸಿದ್ದೀವಿ. ಈ ಅಪ್ಲಿಕೇಶನ್ ಅನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ನಿಮಗೆ 4 ತರಹದ ಕೀಬೋರ್ಡ್ ಸಿಗುತ್ತೆ, ಒಂದು ಇಂಗ್ಲಿಷ್ ನಲ್ಲಿ ಹಾಗೂ 3 ಕನ್ನಡದಲ್ಲಿ. ಮೊದಲು ನಾವು ಇಂಗ್ಲಿಷ್ ಕೀಬೋರ್ಡ್ ಬಗ್ಗೆ ಮಾತಾಡೋಣ. ಇಲ್ಲಿ ಇಂಗ್ಲಿಷ್ ಕೀಬೋರ್ಡ್ ನಲ್ಲಿ ಸ್ಪೆಷಲ್ ಆಗಿ ಏನು ಇಲ್ಲ. ಬೈ ಡಿಫಾಲ್ಟ್ ಆಗಿ ಮೊಬೈಲ್ ಅಲ್ಲಿ ನಾವು ಏನು ಯೂಸ್ ಮಾಡ್ತಿದೀವೋ ಅದೇ ತರ ಕೀಬೋರ್ಡ್ ಅನ್ನು ಇಲ್ಲೂ ಕೂಡ ಯೂಸ್ ಮಾಡಬಹುದು. ಇಲ್ಲಿ ಮೊದಲನೇ ಕೀಬೋರ್ಡ್ ಬಂದು ಇಂಗ್ಲಿಷ್ ಆಯ್ತು. ಸೊ ಇವಾಗ ಎರಡನೇ ಕೀಬೋರ್ಡ್ ಬಂದು ಕನ್ನಡ. ಈ ಕನ್ನಡ ಕೀಬೋರ್ಡ್ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನೀವು ಇಲ್ಲಿ ಎರಡನೇ ಕೀಬೋರ್ಡ್ ಸೆಲೆಕ್ಟ್ ಮಾಡಿದಾಗ ನಿಮಗೆ ಸಿಂಪಲ್ ಆದ ಒಂದು ಕನ್ನಡ ಕೀಬೋರ್ಡ್ ಓಪನ್ ಆಗುತ್ತೆ. ಈ ಕೀಬೋರ್ಡ್ ಸಿಂಪಲ್ ಅಂತ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಈ ಕೀಬೋರ್ಡ್ ಅಲ್ಲಿ ನೀವು ಸಿಂಪಲ್ ಆದ ವರ್ಡ್ ಗಳನ್ನ ಮಾತ್ರ ಟೈಪ್ ಮಾಡಬಹುದು. ಈ ಕೀಬೋರ್ಡ್ ನಲ್ಲಿ ನೀವು ಸ್ವರಗಳನ್ನು ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಹಾಗೂ ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳನ್ನು ಯೂಸ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ ನಿಮಗೆ. ಈ ಎರಡನೇ ಕೀಬೋರ್ಡ್ ಅಲ್ಲಿ ನೀವು ಸಾಮಾನ್ಯ ವಾಕ್ಯಗಳನ್ನು ಮಾತ್ರ ಮಾಡಬಹುದು. ಇಲ್ಲಿ ನಿಮಗೆ ಸಿಗುವ ಮೂರನೇ ಕೀಬೋರ್ಡ್ ಯಾವ್ದಂದ್ರೆ ಕನ್ನಡ ಇನ್ಸ್ಕ್ರಿಪ್ಟ್ ಮೊಬೈಲ್. ಗೆಳೆಯರೆ, ನೀವು ನಮ್ಮ ಚಾನೆಲ್ ನ ವಿಡಿಯೋಗಳಲ್ಲಿ ನೋಡಿರುವ ಎಲ್ಲಾ ಕನ್ನಡ ಪದಗಳನ್ನು ಈ ಕೀಬೋರ್ಡ್ ನಿಂದಲೇ ಟೈಪ್ ಮಾಡಿರೋದು. ಈ ಕೀಬೋರ್ಡ್ ನಲ್ಲಿ ಕನ್ನಡ ಪದಗಳನ್ನು 2 ತರ ವಿಂಗಡಣೆ ಮಾಡಿದ್ದಾರೆ. ಒಂದು ಅಲ್ಪ ಪ್ರಾಣ ಹಾಗೂ ಮಹಾಪ್ರಾಣ ಹಾಗೂ ಅಲ್ಪ ಸ್ವರ ಮತ್ತು ದೀರ್ಘ ಸ್ವರ ಅಂತ. ಮೊದಲ ಸ್ಕ್ರೀನ್ ಅಲ್ಲಿ ನಿಮಗೆ ಅಲ್ಪ ಪ್ರಾಣ ಮತ್ತು ಸ್ವರಗಳು ಮಾತ್ರ ಕಾಣಿಸುತ್ತೆ. ಇಲ್ಲಿ ನೀವು ಕ್ಯಾಪ್ಸ್ ಬಟನ್ ಆನ್ ಮಾಡಿದಾಗ ನಿಮಗೆ ದೀರ್ಘ ಪ್ರಾಣ ಮತ್ತು ಸ್ವರಗಳು ಕಾಣಿಸುತ್ತೆ. ಇಲ್ಲಿ ನೀವು ವಾಕ್ಯಗಳನ್ನು ಈಸಿಯಾಗಿ ಹಾಗೂ ಫಾಸ್ಟ್ ಆಗಿ ಟೈಪ್ ಮಾಡಬಹುದು. ಗೆಳೆಯರೆ, ತುಂಬಾ ಕಡೆ ನೀವು ಗಮನಿಸಿರಬಹುದು ಕನ್ನಡ ಪದಗಳನ್ನು ತಪ್ಪಾಗಿ ಬರೆದಿರ್ತಾರೆ. ಅವರು ಕನ್ನಡ ಪದಗಳನ್ನು ತಪ್ಪಾಗಿ ಬರಲಿಕ್ಕೆ ಕಾರಣ ಏನಂದ್ರೆ ಅವರ ಕೀಬೋರ್ಡ್ ನಲ್ಲಿ ಆ ಪದ ಸಿಕ್ಕಿರಲ್ಲ. ಆ ತರ ಪ್ರಾಬ್ಲಮ್ ನೀವು ಕೂಡ ಫೇಸ್ ಮಾಡ್ತಿದ್ರೆ ಈ ಆಪ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಆಪ್ಸ್ ನಲ್ಲಿ ನಿಮಗೆ ಕನ್ನಡದ ಎಲ್ಲಾ ಪದಗಳು ಸಿಗುತ್ತೆ. ಇಲ್ಲಿ ನೀವು ಕನ್ನಡದ ಯಾವುದೇ ಒತ್ತಕ್ಷರದ ಪದಗಳಿದ್ರು ಈ ಕೀಬೋರ್ಡ್ ನಲ್ಲಿ ಟೈಪ್ ಮಾಡಬಹುದು. ಇಲ್ಲಿ ನಿಮಗೆ ಯಾವ ಅಕ್ಷರ ಮೊದಲು ಬೇಕು ಆ ಅಕ್ಷರವನ್ನು ಮೊದಲು ಟೈಪ್ ಮಾಡಬೇಕು. ಆಮೇಲೆ ನೀವು ಯಾವುದೇ ಸ್ವರಗಳನ್ನು ಕೂಡಿಸಿದ್ದಾದ್ರೆ ಸ್ವರಗಳನ್ನು ಟೈಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಸಬ್ಸ್ಕ್ರೈಬ್ ಅನ್ನ ಟೈಪ್ ಮಾಡಬೇಕಂದ್ರೆ ಮೊದಲು ಸ ಅನ್ನು ಪ್ರೆಸ್ ಮಾಡಿ, ಆಮೇಲೆ ಬ ಅನ್ನು ಪ್ರೆಸ್ ಮಾಡಿ, ಆಮೇಲೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಬ್ ಅಂತ ಆಯ್ತು. ಈ ಸಬ್ ಅಂತ ಆದ್ಮೇಲೆ ನೀವು ಸ್ಪೇಸ್ ಕೊಡಬೇಕು. ಯಾಕಂದ್ರೆ ನೀವು ಸ್ಪೇಸ್ ಕೊಟ್ರೆ ಮಾತ್ರ ನಿಮ್ಮ ಮುಂದಿನ ಅಕ್ಷರವನ್ನು ಒತ್ತಕ್ಷರ ಅಂತ ತಗೊಳ್ಳಲ್ಲ. ನೀವು ಮುಂದೆ ಸ್ಪೇಸ್ ಕೊಡ್ಲಿಲ್ಲ ಅಂದ್ರೆ ನೀವು ಮುಂದಿನ ಅಕ್ಷರಗಳನ್ನು ಒತ್ತಕ್ಷರ ಅಂತ ತಿಳ್ಕೊಳ್ಳುತ್ತೆ. ನೀವು ಯಾವುದೇ ರೀತಿಯ ಒತ್ತಕ್ಷರಗಳನ್ನು ಯೂಸ್ ಮಾಡೋದಾದ್ರೆ ನೀವು ಈ ಕೀ ಅನ್ನು ಪ್ರೆಸ್ ಮಾಡಬೇಕು. ನಂತರ ನೀವು ಸ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಒತ್ತಕ್ಷರದ ಪದ ಕ್ಲಿಕ್ ಮಾಡಿ, ಆಮೇಲೆ ಕ ಅನ್ನು ಕ್ಲಿಕ್ ಮಾಡಿ, ಆಮೇಲೆ ಮತ್ತೆ ಒತ್ತಕ್ಷರದ ಪದ ಕ್ಲಿಕ್ ಮಾಡಿ, ಮತ್ತೆ ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಐ ಮೇಲೆ ಕ್ಲಿಕ್ ಮಾಡಿ. ಈ ತರ ನೀವು ಸಬ್ಸ್ಕ್ರೈಬ್ ಅಂತ ಬರಿಬಹುದು. ಸೊ ಇವಾಗ ನೀವು ಒಂದು ಕನ್ನಡ ಪದವನ್ನು ಇಂಗ್ಲಿಷ್ ನಲ್ಲಿ ಬರೆದು ಆಮೇಲೆ ಆ ಇಂಗ್ಲಿಷ್ ಪದವನ್ನು ಕನ್ನಡದಲ್ಲಿ ಬರೆಯೋಣ. ಇಲ್ಲಿ ನಾವು ನಮ್ಮ ಚಾನಲ್ ದಿವಾಕರ್ ಟೆಕ್ ವರ್ಡ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕನ್ನಡ ಅರ್ಥ ಕೊಡುವ ಪದವನ್ನು ಇಂಗ್ಲಿಷ್ ನಲ್ಲಿ ಬರೆದಿದ್ದೀವಿ. ಇಲ್ಲಿ ನೀವು ಕನ್ನಡ ಲಿಪ್ಯಂತರ ಕೀಬೋರ್ಡ್ ಯೂಸ್ ಮಾಡಿಕೊಂಡು ಒಂದು ಕನ್ನಡ ಪದವನ್ನು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿ ಕನ್ನಡದಲ್ಲಿ ಬರೀಬಹುದು. ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂದ್ರೆ, ಅಲ್ಫಾಬೆಟಿಕ್ ಯೂಸ್ ಮಾಡದೇ ಇದ್ರೆ ನಿಮಗೆ ಅಲ್ಪ ಪ್ರಾಣದ ಅಕ್ಷರಗಳು ಸಿಗುತ್ತೆ, ಅಲ್ಫಾಬೆಟಿಕ್ ಯೂಸ್ ಮಾಡಿದ್ರೆ ನಿಮಗೆ ಮಹಾಪ್ರಾಣದ ಅಕ್ಷರಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ತ ಎನ್ನುವ ಪದ ಬೇಕಂದ್ರೆ ನೀವು ಟಿ ಅನ್ನ ಪ್ರೆಸ್ ಮಾಡಬೇಕು. ಅದೇ ನಿಮಗೆ ಟ ಬೇಕಂದ್ರೆ ನೀವು ಕ್ಯಾಪ್ಸ್ ಅನ್ನು ಆನ್ ಮಾಡಿ ಟಿ ಅನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಅದೇ ತರ ನೀವು ಇಂಗ್ಲಿಷ್ ನ ಎ ಅನ್ನು 1 ಸಲ ಪ್ರೆಸ್ ಮಾಡಿದಾಗ ಅ ಆಗುತ್ತೆ, ಇಂಗ್ಲಿಷ್ ನ ಎ ಅನ್ನು 2 ಸಲ ಪ್ರೆಸ್ ಮಾಡಿದಾಗ ನಿಮ್ಮ ಕನ್ನಡ ಪದದ ಆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೀವು ಸಿ ಪ್ಲಸ್ ಎ ಅನ್ನ ಪ್ರೆಸ್ ಮಾಡಿದಾಗ ಚ ಅಂತ ಆಗುತ್ತೆ, ಸಿ ಪ್ಲಸ್ ಎ ಅನ್ನ 2 ಸಲ ಪ್ರೆಸ್ ಮಾಡಿದಾಗ ಚ ಅಂತ ಆಗುತ್ತೆ. ಈ ಕನ್ನಡ ಕೀಬೋರ್ಡ್ ಅನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಕನ್ನಡ ಪದವನ್ನು ಈಸಿಯಾಗಿ ಹಾಗೂ ಫಾಸ್ಟ್ ಆಗಿ ಬರೀಬಹುದು. ನೀವು ವಾಟ್ಸ್ಆಪ್ ನಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ ಕನ್ನಡದ ಉದ್ದವಾದ ಮೆಸೇಜ್ ಗಳನ್ನು ನೋಡಿರಬಹುದು. ಆ ಎಲ್ಲಾ ಮೆಸೇಜ್ ಗಳನ್ನು ಈ ಆಪ್ಸ್ ಮುಖಾಂತರ ಟೈಪ್ ಮಾಡಿರ್ತಾರೆ. ಇಲ್ಲಿ ನೀವು ಕನ್ನಡ ಪದವನ್ನು ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡೋದಕ್ಕೂ ಹಾಗೂ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಟೈಪ್ ಮಾಡೋದಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಸ್ಪೀಡ್ ಆಗಿ ಹಾಗೂ ಈಸಿಯಾಗಿ ಟೈಪ್ ಮಾಡಬಹುದು. ಗೆಳೆಯರೆ, ನಮಗನಿಸಿದ ಪ್ರಕಾರ ಈ ಕನ್ನಡ ಇನ್ಸ್ಕ್ರಿಪ್ಟ್ ಮೋಡ್ ತುಂಬಾ ಈಸಿ ಅನಿಸುತ್ತೆ. ಈ ಕನ್ನಡ ಇನ್ಸ್ಕ್ರಿಪ್ಟ್ ಮೊಬೈಲ್ ಮೋಡ್ ಅನ್ನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಕನ್ನಡವನ್ನು ಟೈಪ್ ಮಾಡಬಹುದು. ಗೆಳೆಯರೆ, ಈ ಅಪ್ಲಿಕೇಶನ್ ಹೆಸರು ಏನಂದ್ರೆ ಜಸ್ಟ್ ಕನ್ನಡ. ಗೆಳೆಯರೆ, ಈ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದಾಗ ನಿಮಗೆ ಸೆಟಪ್ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸೆಟಪ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಅನ್ನ ಸೇವ್ ಮಾಡಬೇಕಾಗುತ್ತೆ. ಅದಕ್ಕೂ ಮೊದಲು ಈ ಜಸ್ಟ್ ಕನ್ನಡ ಆಪ್ಸ್ ಬಗ್ಗೆ ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಈ ಆಪ್ಸ್ ನಲ್ಲಿ ನಿಮಗೆ ಕನ್ನಡ ಕೀಬೋರ್ಡ್ ಅನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸಿದ್ದಾರೆ. ಇದರ ಜೊತೆ ನಿಮಗೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಹೇಗೆ ಒತ್ತಕ್ಷರಗಳನ್ನು ಯೂಸ್ ಮಾಡೋದು, ದೀರ್ಘ ಸ್ವರಗಳನ್ನು ಹೇಗೆ ಯೂಸ್ ಮಾಡುವುದು ಹಾಗೂ ಹ್ರಸ್ವ ಸ್ವರಗಳನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸಿದ್ದಾರೆ. ಇಲ್ಲಿ ನೀವು ಸೆಟಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕಾನ್ಫಿಗರೇಷನ್ ಲ್ಯಾಂಗ್ವೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೊಬೈಲ್ ನ ಸೆಟ್ಟಿಂಗ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯೂಸ್ ಸಿಸ್ಟಮ್ ಲ್ಯಾಂಗ್ವೇಜ್ ಅನ್ನ ಆಫ್ ಮಾಡಬೇಕಾಗುತ್ತೆ. ಉಳಿದ 4 ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್, ಕನ್ನಡ, ಕನ್ನಡ ಇನ್ಸ್ಕ್ರಿಪ್ಟ್ ಮೊಬೈಲ್ ಹಾಗೂ ಕನ್ನಡ ಲಿಪ್ಯಂತರ, ಇವು 4 ಆಪ್ಷನ್ ಅನ್ನ ನೀವು ಆನ್ ಮಾಡಬೇಕಾಗುತ್ತೆ.
ಈ ಆ್ಯಪ್ಸ್ ಅನ್ನು ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಆಪ್ಷನ್ನಲ್ಲಿ ಜಸ್ಟ್ ಕನ್ನಡ ಅಂತ ಟೈಪ್ ಮಾಡಬೇಕಾಗುತ್ತೆ. ನೀವು ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಮೊದಲ ಆಪ್ಷನ್ ಏನು ತೋರಿಸುತ್ತೋ ಜಸ್ಟ್ ಕನ್ನಡ ಅಂತ, ಅದೇ ಆ್ಯಪ್ಸನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮುಂದೆ ನೀವು ಜಸ್ಟ್ ಕನ್ನಡ ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡಿಕೊಂಡು ಈಸಿಯಾಗಿ ಕನ್ನಡ ಪದಗಳನ್ನು ಏನೂ ತಪ್ಪಿಲ್ಲದೆ ಬರಿಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋನ ಶೇರ್ ಮಾಡೋದ್ರಿಂದ ತುಂಬಾ ಜನರಿಗೆ ಈ ಆ್ಯಪ್ಸ್ನಿಂದ ತುಂಬಾ ಯೂಸ್ ಆಗುತ್ತೆ. ಗೆಳೆಯರೆ, ನಮ್ಮ ಮುಂದಿನ ವಿಡಿಯೋದಲ್ಲಿ ಟೆಕ್ನಾಲಜಿ ಬಗ್ಗೆ ಇನ್ನಷ್ಟು ಹೊಸ ವಿಷಯಗಳನ್ನು ತಿಳಿಯೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.